ಕರಣಕಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಆರೋಪಿ ಪವಿತ್ರ ಗೌಡಗೆ ರಿಲೀಫ್ ಸಿಗುತ್ತಾ ಅನ್ನುವ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮಧ್ಯಂತರ ಜಾಮೀನು ಕೋರಿ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಪವಿತ್ರ ಪರ ವಕೀಲರು ಸಲ್ಲಿಸಿದ್ದಾರೆ. ಈಗ ಮಗಳ ಬೋರ್ಡ್ ಎಕ್ಸಾಮ್ ಇದೆ, ಒಂದು 20 ದಿನಗಳ ಕಾಲ ಮಧ್ಯಂತರ ಬೇಲ್ ಕೊಡಿ ಅಂತ ಎಕ್ಸಾಮಿಗೋಸ್ಕರ ಮಗಳ ಕಾರಣವನ್ನ ಮುಂದಿಟ್ಟಿದ್ದಾರೆ. ಈಗ ಆಕ್ಷೇಪಣೆ ಸಲ್ಲಿಕೆ ಮಾಡೋಕೆ SPPಗೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ನಿಮ್ದೇನಾದ್ರೂ ಆಕ್ಷೇಪಣೆ ಇದ್ರೆ ಈ ವಿಚಾರಕ್ಕೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ. ಸೊ ಫೆಬ್ರವರಿ 12ಕ್ಕೆ ಅರ್ಜಿ ವಿಚಾರಣೆಯನ್ನ 57ನೇ CCH ಕೋರ್ಟ್ ಮುಂದೂಡಿಕೆ ಮಾಡಿದೆ. ಅಂದ್ರೆ ಈಗ ಇವತ್ತು ಮಂಗಳವಾರ ಅಂದ್ರೆ ಗುರುವಾರ ಬರ್ತಾ ಇದೆ. ಮಗಳ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನನಗೆ ಬೇಲ್ ಅಗತ್ಯ ಇದೆ, ತುಂಬಾ ದಿನ ಕೇಳ್ತಾ ಇಲ್ಲ, ಒಂದು 20 ದಿನಗಳ ಕಾಲ ಅವಕಾಶ ಮಾಡ್ಕೊಡಿ, ಮಗಳ ಜೊತೆ ಕುತ್ಕೊಂಡು ನಾನು ಓದಿಸ್ಬೇಕು, ಮಗಳ ಜೊತೆ ಈ ಸಂದರ್ಭದಲ್ಲಿ ನಾನು ಇರಬೇಕು ಅಂತ ಒಂದು ವ್ಯಾಲಿಡ್ ರೀಸನ್ ಕೊಡ್ತಾ ಇದ್ದಾರೆ. ನಮ್ಮ ಪಾಲಿಗೆ ಇದು ವ್ಯಾಲಿಡ್. ಬೇಕಾದ್ರೆ ನಿಮ್ದೇನಾದ್ರೂ ಆಕ್ಷೇಪಣೆ ಇದ್ರೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ SPPಗೂ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ. ಇವ್ರೇನಾದ್ರೂ ತಗಾದೆ ತೆಗಿಬಹುದು, ಇಲ್ಲ ಅದು ಹಂಗಾಗಲ್ಲ ಹಿಂಗೆ ಅಂತ ಏನಾದ್ರು ಹೇಳ್ಬೋದು. ಈಗ ಕಳೆದ ಬಾರಿ ಅಂತೆ ಇವರು ಸುಮ್ಮನೆ ನೆಪಗಳನ್ನ ಕೊಟ್ಟು ಹೊರಗೆ ಆರಾಮಾಗಿರೋಕೆ ಹೋಗ್ತಾರೆ ಅಂತೆಲ್ಲ. ಯಾಕಂದ್ರೆ ಅವರು ಬೇಲ್ ತಗೊಂಡು ಹೊರಗೆ ಬಂದ ನಂತರ ಅಗೇನ್ ಅವರ ಒಂದು ವ್ಯಾಪಾರ ರೆಡ್ ಕಾರ್ಪೆಟ್ ಏನಿತ್ತು ಅದರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು, ಫಾರಿನ್ ಟ್ರಿಪ್ಗಳನ್ನು ಮಾಡ್ತಾ ಇದ್ರು. ನಾಟ್ ಓನ್ಲಿ ಪವಿತ್ರ ಗೌಡ, ದರ್ಶನ್ ಅವರು ಸೇರಿದಂತೆ. ಹಾಗಾಗಿ ಈ ಒಂದು ರೀಸನ್ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡುತ್ತೆ ಕೋರ್ಟ್ನ, ಆ್ಯಂಡ್ ಅದರ ಆಪೋಸಿಟ್ ಆಗಿ ಆಕ್ಷೇಪಣೆಗಳು ಹೆಂಗೆ ಕೇಳಿ ಬರುತ್ತೆ SPP ಅವ್ರ ಕಡೆಯಿಂದ ಕುತೂಹಲ ಮೂಡಿಸ್ತಾ ಇದೆ.